ಮದೆನಾಡು ಗ್ರಾಮದ ಸಾಲಾಪು ಸಮೀಪದ ಪಟ್ಟಡ ಕುಟುಂಬಸ್ಥರ ಕಾಫಿ ತೋಟಗಳಿಗೆ ಶನಿವಾರ ರಾತ್ರಿ ಕಾಡಾನೆಗಳ ಹಿಂಡು ದಾಳಿ ನಡೆಸಿ ವ್ಯಾಪಕ ಹಾನಿ ಉಂಟು ಮಾಡಿದೆ. ಬಾಳೆ, ಅಡಿಕೆ, ತೆಂಗು, ಕಾಫಿ ಗಿಡಗಳಿಂದ ತುಳಿದು ಧ್ವಂಸ ಮಾಡಿ ನಷ್ಟ ಮಾಡಿವೆ. ಕಾಡಾನೆಗಳ ಹಿಂಡು ಜನವಸತಿ ಸಮೀಪದಲ್ಲೇ ಹಾದು ಹೋಗಿರುವುದರಿಂದಾಗಿ ಕೆಲಸ ಕಾರ್ಯಗಳಿಗೆ ಮನೆಯಿಂದ ಹೊರಗೆ ಹೋಗಲು ಗ್ರಾಮಸ್ಥರಲ್ಲಿ ಆತಂಕ ಮೂಡಿ ಭಯಭೀತರಾಗಿದ್ದಾರೆ. ಅರಣ್ಯ ಇಲಾಖೆಯವರು ಹಾಗೂ ಸಂಬಂಧಪಟ್ಟವರು ಸೂಕ್ತ ಕ್ರಮ ಕೈಗೊಳ್ಳುವಂತೆ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಶನಿವಾರ ರಾತ್ರಿ ಪಟ್ಟಡ ಪುರುಷೋತ್ತಮ, ಪಟ್ಟಡ ಲಲಿತಾ, ಪಟ್ಟಡ ಧನಂಜಯ ಅವರಿಗೆ ಸೇರಿದ ತೋಟಗಳಿಂದ ಕಾಡಾನೆಗಳು ನಾಶಪಡಿಸಿವೆ. ಅರಣ್ಯ ಇಲಾಖೆ ಅಧಿಕಾರಿಗಳು ಭಾನುವಾರ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಕೊಡಗು ಚಾನಲ್ ನ್ಯೂಸ್, ದುಗ್ಗಳ ಸದಾನಂದ. ಸಂಪೂರ್ಣ ಸಾಯಂಕಾಲ 7:30 ಗಂಟೆಯಿಂದ ಆನೆಗಳು ಇಲ್ಲಿ ಬಂದು 4-5 ಆನೆಗಳಿದ್ದಿರ್ಬೋದು. ಇಲ್ಲಿಂದ ನಮ್ಮ ತೋಟಕ್ಕೆ ಬಂದು ಸಂಪೂರ್ಣ ಬೆಳೆ ಎಲ್ಲ ನಾಶ ಮಾಡಿದೆ. ಅಂದರೆ ಕಾಫಿ ಮತ್ತು ಕಾಳುಮೆಣಸು, ಬಾಳೆ ಎಲ್ಲ ಸಂಪೂರ್ಣ ನಾಶವಾಗಿ ಹೋಗಿದೆ. ತೆಂಗಿನ ಗಿಡ, ಅಡಿಕೆ ಗಿಡ ಎಲ್ಲವೂ. ಅದರಿಂದ ಇವತ್ತು ಅರಣ್ಯಾಧಿಕಾರಿಗಳು ಅವರು ಬಂದು ನೋಡಿಕೊಂಡು ಹೋಗಿದ್ದಾರೆ. ಆದಷ್ಟು ಶೀಘ್ರವಾಗಿ ಪರಿಹಾರ ಮೊತ್ತವನ್ನು ಕೊಡಿಸಬೇಕಾಗಿ ನಾವು ಈ ಮೂಲಕ ಅಂದಾಜು ಒಂದು 60 ಕಾಫಿ ಗಿಡಗಳು ಹೋಗಿದೆ. ಬಾಳೆ ನಾವು ಅಂದಾಜು ಹೇಳಿದ್ದು ಬಾಳೆ ಒಂದು 80 ಗಿಡ ಎಲ್ಲ ಹೋಗಿರ್ಬೋದು. ನೋಡಿ, ಸುಮಾರು 100ಕ್ಕಿಂತ ಹೆಚ್ಚು ಕಾಫಿ ಗಿಡಗಳು ಎಲ್ಲ ಈ ಥರ ನಾಶ ಮಾಡಿದರೆ ರೈತರು ಈಗ ಬದುಕೋದು ಹೇಗೆ? ಈ ಮಲೆನಾಡಲ್ಲಿ ಮೊದಲೇ ಮಳೆಗೆ ಕಾಫಿ ನಿಂತಿದೆ ಅಷ್ಟಕ್ಕಷ್ಟೇ. ಈ ಥರ ಆನೆಗಳು ಬಂದು ಕಾಟ ಕೊಟ್ಟು ಈಗ ಬರಷ್ಟು ಬಂದಿದ್ದಾರೆ. ಇನ್ಫಾರ್ಮ್ ಮಾಡಿ ಬಂದು 2 ಪಟ ಹೊಡೆದ್ಬಿಟ್ಟು ಹೋಗಿದ್ದಾರೆ. ಸೂಕ್ತ ಪರಿಹಾರ ಕೊಡಬೇಕು. ಹಾಗೆ ಅರಣ್ಯ ಅಧಿಕಾರಿಗಳು ಬಂದು ಅದನ್ನು ಪರಿಶೀಲನೆ ಮಾಡಿ ನಮಗೆ ಸೂಕ್ತ ಪರಿಹಾರ ಕೊಡಬೇಕು ಅಂತ ಕೇಳ್ಕೊಳ್ತೀವಿ.